ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ನಾಲೆಗೆ ಕಾರು ಪಲ್ಟಿಯಾಗಿ ಒಬ್ಬ ಸಾವನ್ನಪ್ಪಿದ್ದಾನೆ, ಹಾಗೆ ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ. ಮಂಡ್ಯ ತಾಲೂಕು ತಿಬ್ಬನಹಳ್ಳಿ ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದೆ. ಕಾರ್ನಲ್ಲಿದ್ದಂತ ಓರ್ವನನ್ನ ಅಲ್ಲಿಯ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ನಾಲೆಗೆ ಬಿದ್ದಿದೆ. ಮಂಡ್ಯದ ವಿಸಿ ನಾಲೆಯಲ್ಲಿ ನಡೆದಿರುವಂತಹ ಮತ್ತೊಂದು ದುರಂತ. ಕಾರನ್ನ ಮೇಲೆತ್ತುವುದಕ್ಕೆ ಪೊಲೀಸರು ಹಾಗೆ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತವೇ ಸಂಭವಿಸಿ ಹೋಗಿದೆ. ನಾಲೆಗೆ ಕಾರು ಪಲ್ಟಿಯಾಗಿದೆ. ನಾಲೆಗೆ ಒಬ್ಬ ಸಾವನ್ನಪ್ಪಿದ್ರೆ ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ. ಮಂಡ್ಯ ತಾಲೂಕಿನ ತಿಬ್ಬನಹಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಕಾರ್ನಲ್ಲಿದ್ದಂಥ ಓರ್ವನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಕಾರು ಬಿದ್ದಿದೆ. ಕಾರನ್ನ ಮೇಲೆತ್ತುವುದಕ್ಕೆ ಪೊಲೀಸರು ಹಾಗೆ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಮಂಡ್ಯ ವಿಸಿ ನಾಲೆಯಲ್ಲಿ ಇದೀಗ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಕಾರು ಪಲ್ಟಿಯಾಗಿ ನಾಲೆಗೆ ಬಿದ್ದಿದೆ. ಈ ದುರ್ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ, ಹಾಗೆ ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಂಡವಪುರದಿಂದ ಮಂಡ್ಯಕ್ಕೆ ಬರ್ತಾ ಇದ್ದಂತ ವೇಳೆ ಈ ಅವಘಡ ಸಂಭವಿಸಿದೆ. ನಾಲೆಗೆ ತಡೆಗೋಡೆ ಇಲ್ಲದೇ ಇರೋದಕ್ಕೆ ಈ ಕಾರು ಪಲ್ಟಿಯಾಗಿದೆ. ಶಿವಳ್ಳಿ ಪೊಲೀಸರಿಂದ ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ. ನಾಲೆಗೆ ತಡೆಗೋಡೆ ನಿರ್ಮಿಸಿಲ್ಲ, ಹಾಗಾಗಿ ನೇರವಾಗಿ ನುಗ್ಗಿರುವಂತ ಕಾರು ಪಲ್ಟಿಯಾಗಿ ನಾಲೆಗೆ ಬಿದ್ದಿದೆ. ಮಂಡ್ಯದ ತಿಬ್ಬನಹಳ್ಳಿ ಆಗುತ್ತೆ ಇಲ್ಲಿರುವಂತ ನಾಲೆ ಇದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿಜಕ್ಕೂ ದುರ್ದೈವ ಇದು. ಯಾವುದೇ ತಡೆಗೋಡೆ ಇಲ್ಲದಂತ ನಾಲೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೇನೂ ಕೂಡ ಇದೇ ರೀತಿಯಾದಂತಹ ಅವಘಡಗಳಿಗೆ ಸಾಕ್ಷಿಯಾಗಿದೆ ಈ ನಾಲೆ. ಇದೀಗ ಮತ್ತೊಂದು ಪ್ರಕರಣ ದಾಖಲಾಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ? ಇಬ್ರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಪ್ರಶಾಂತ್? ಸಕ್ಕರೆ ನಗರಿ ಮಂಡ್ಯದಲ್ಲಿ ಈ ರೀತಿಯ ಇನ್ಸಿಡೆಂಟ್ಗಳು ಪದೇ ಪದೇ ಕೂಡ ನಡೀತಾ ಇರುವಂತದ್ದು. ಇದು ನಿನ್ನೆ ಮೊನ್ನೆದಂತದ್ದಲ್ಲ. ಕಳೆದ 4-5 ವರ್ಷಗಳಿಂದಲೂ ಕೂಡ 50ಕ್ಕೂ ಹೆಚ್ಚು ಜನರು ಕೂಡ ಸಾವನ್ನಪ್ಪಿರುವಂತದ್ದು. ಬಹಳ ಪ್ರಮುಖವಾಗಿ ವಿಸಿ ನಾಲೆ ಅಂದ್ರೆ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ. ಸಾಕಷ್ಟು ಪ್ರಮಾಣದಲ್ಲೂ ಕೂಡ ನೀರು ಹರಿಯುತ್ತೆ. ಆದ್ರೆ ಬಹುತೇಕ ವಿಸಿ ನಾಲೆಗೆ ತಡೆಗೋಡೆಗಳಿಲ್ಲ. ಇವತ್ತು ತಡೆಗೋಡೆ ಇಲ್ಲದಂತ ಹಿನ್ನೆಲೆಯಲ್ಲಿ ಕಾರು ಕೂಡ ನಾಲೆಗೆ ಬಿದ್ದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಅಪಘಾತದಲ್ಲಿ ಈಗಾಗಲೇ ಒಬ್ಬ ಸಾವನ್ನಪ್ಪಿರುವಂತದ್ದು. ಒಬ್ಬನನ್ನ ಸ್ಥಳೀಯರು ಕೂಡ ರಕ್ಷಣೆ ಮಾಡ್ಯಾರ. ಇನ್ನಿಬ್ಬರು ಎಲ್ಲಿದ್ದಾರೆ, ಕಾರ್ನೊಳಗೆ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಇನ್ಸಿಡೆಂಟ್ ಮಂಡ್ಯ ತಾಲೂಕಿನ ತಿಪ್ಪನಹಳ್ಳಿ ಅಂತ ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕೂಡ ಬರುತ್ತೆ. ಇವರೆಲ್ಲರೂ ಕೂಡ ಆ ಮಂಡ್ಯ ನಗರದಲ್ಲಿರುವಂತಹ ಹಾಲಹಳ್ಳಿಯ ನಿವಾಸಿಗಳು ಅಂತ ಕೂಡ ಈಗ ತಿಳಿದು ಬಂದಿರುವಂತದ್ದು. ಇವರೆಲ್ಲರೂ ಕೂಡ ಬೆಳಗ್ಗೆ ಪಾಂಡವಪುರಕ್ಕೆ ಹೋಗಿದ್ರು. ಪಾಂಡವಪುರದಿಂದ ಈ ಒಂದು ಮಾರ್ಗವಾಗಿ ಮಂಡ್ಯಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಒಂದು ರಸ್ತೆ ತಿರುವಿನಲ್ಲಿ ಆ ಒಂದು ತಡೆಗೋಡೆ ಇಲ್ಲದಂತ ಹಿನ್ನೆಲೆಯಲ್ಲಿ ಏಕಾಏಕಿ ಆ ಒಂದು ಕಾರು ನಾಲೆಗೆ ಬಿದ್ದಿದೆ. ಆ ಒಂದು ಕಾರು ನಾಲೆಗೆ ಬೀಳ್ತಿದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಸ್ಥಳೀಯರು ಒಬ್ಬ ಕಾರಿಂದ ಈಚ್ಕೊಂಡು ಹೊರಗೆ ಬರುವಂತ ಸಂದರ್ಭದಲ್ಲಿ ಒಬ್ಬನನ್ನ ಕೂಡ ರಕ್ಷಣೆ ಮಾಡ್ಯಾರ. ಮತ್ತೊಬ್ಬ ಕೂಡ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿನ. ಇನ್ನಿಬ್ರು ಕೂಡ ಕಾರ್ನೊಳಗೆ ಇದ್ದಾರೆ ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಈಗಾಗಲೇ ಸ್ಥಳಕ್ಕೆ ಸ್ಥಳೀಯರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಭಾರಿ ಪ್ರಮಾಣದಲ್ಲಿ ನೀರು ಕೂಡ ವಿಸಿ ನಾಲೆಯಲ್ಲಿ ಹರಿತಿರುವಂತಹ ಹಿನ್ನೆಲೆಯಲ್ಲಿ ಕಾರು ಬಿದ್ದಿರೋದ್ರಿಂದ ಸ್ಥಳದಿಂದ ಕೂಡ ಸ್ವಲ್ಪ ಮುಂದುವರೆಗಿದೆ. ಕಾರು ಕೂಡ ಇದುವರೆಗೂ ಕೂಡ ಕಂಡು ಬರ್ತಾ ಇಲ್ಲ. ಪ್ರಶಾಂತ್ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಸ್ಥಳೀಯರೊಬ್ರು ಮಾತನಾಡೋದಕ್ಕೆ ಸಿಗ್ತಾ ಇದ್ದಾರೆ. ರವಿ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ರವಿ ಅವರೇ, ಇದೇನು ವಿಸಿ ನಾಲೆಗೆ ಹೊಸದಲ್ಲ, ಈ ರೀತಿಯಾದಂತಹ ಎಷ್ಟೋ ಅಪಘಾತಗಳು ನಡೆದು ಹೋಗಿದೆ. ಮೊದಲ ಆಲೆ 2 ಕಾರ್ ಆಗಿದೆ ಮೇಡಮ್. ಇದು ಮೂರ್ ಕಾರ್ ಆಗಿದೆ. ಇದು 4ನೇ ಕಾರ್ ಮೇಡಮ್. ಇದು ಸ್ಥಳೀಯರು ಏನಂತಂದ್ರೆ ಇಲ್ಲಿ ರೋಡ್ ಇದ್ದು ಅಂತಂದ್ರೆ ರೋಡ್ ಇರುವಂತ ಬಿಟ್ಬಿಟ್ರು ಇದು ಮೇಡಮ್. ಈಗ ಕಾವಲಿ ಪಕ್ಕದಲ್ಲಿ ಒಂದು ರೋಡ್ ಮಾಡಿದ್ದಾರೆ. ಈಗ ಅಲ್ಲಿ ಬೇರೆ ಕಡೆ ರೋಡ್ ಶಿಫ್ಟ್ ಮಾಡ್ಬೇಕು ಅಂತ ಅವತ್ತಿನ ದಿವಸದಲ್ಲಿ ಅದು ಆರ್ಡರ್ ಮಾಡಿದ್ರು ಮೇಡಮ್. ಅದ ಮಾಡ್ದಾನೆ ಇವರು ಇರುತ್ತಲೇ ಟ್ಯಾಪಿ ಹಾಕ ಹೋಗ್ಬಿಟ್ಟು ಈಗ ಇಲ್ಲಿ ಲಕ್ಷ ದಿನ ಬೆಳಿಗ್ಗೆ ಹೇಳ್ತು ಅಂತಂದ್ರೆ ಬೆಳಿಗ್ಗೆ 7:30 9:30 ಒಂದು 5 ಬಸ್ ಮಕ್ಕಳು ತುಂಬಾ ಹೋಗ್ತಾರೆ. 10 ಬಸ್ ಹೋಗ್ತವೆ ಮೇಡಮ್. ಆಮೇಲೆ ಸಾರ್ವಜನಿಕರು ಹೆವಿ ಜಾಸ್ತಿ ಓಡಾಡ್ತಾರೆ ಮೇಡಮ್. ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಅನಾಹುತ ಆದಾಗ ಮಕ್ಕಳುಗಳು ಸಾವಿರಾರು ಜನ ಮಕ್ಕಳು ಹೋಗ್ತಾರೆ. ಯಾರಿಗೆ ತೊಂದರೆ ಆದ್ರೆ ಏನ್ ಮಾಡೋದು ಮೇಡಮ್? ಸರ್ಕಾರಕ್ಕೆ ಒಂದ್ ಸ್ವಲ್ಪನೂ ಇದು ಜವಾಬ್ದಾರಿ ಇಲ್ಲ ಮೇಡಮ್. ಇದ್ರಲ್ಲಿ 4 ಜನ ಇದ್ರ ಕಾರ್ನಲ್ಲಿ ಮೇಡಮ್. ಅದು ಶಿಫ್ಟ್ ಕಾರು ಮೇಡಮ್. 4 ಜನ ಈಗ ರಾತ್ರಿ ಒಳಗಡೆ ಇದ್ದವರು. ಅದರಲ್ಲಿ ಒಬ್ಬ ಒಬ್ಬನೇ ಸೇವ್ ಮಾಡಿದೀವಿ. ಇನ್ನು ಒಬ್ಬ ಡೆತ್ ಆಗಿದ್ದಾನೆ. ಇನ್ನೂ 2 ಬಾಡಿ ಸಿಕ್ಕಿಲ್ಲ ಮೇಡಮ್. ಕಾರೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ಯಾ? ಹೆಂಗೆ ಅದು? ಕಾರ್ ಕಾಲ್ಗಡೆ ಹೊಂಟೋಗಿದೆ ಮೇಡಮ್. ಅದೊಂದು 80 120 130 ಅಡಿ ಒಳಗಡೆ ಆಳದಲ್ಲಿದೆ ಮೇಡಮ್. ಓಹೋ. ಇನ್ನೂ ಇಬ್ರು ಪತ್ತೆಯಾಗಿಲ್ಲ ಮೇಡಮ್. ಇನ್ನೂ ಇಬ್ರು ಪತ್ತೆಯಾಗಿಲ್ಲ. ಇಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಿಕ್ಕಾಪಟ್ಟೆ ಬಂದು ಅಗ್ನಿಶಾಮಕದವರು ಎಲ್ಲಾರು ಪೂರ್ತಿ ಈ ಸಾಹಸ ಮಾಡ್ತಾ ಇದಾರೆ ಮೇಡಮ್. ನಮ್ಮ ಸ್ಥಳೀಯಕ್ಕೆ ನಾವು ಎಲ್ಲ ಹೆಲ್ಪ್ ಮಾಡ್ತಾ ಇದೀವಿ. ಕಾರ್ ಬೀಳ್ಬೇಕಾದ್ರೆ ಅಲ್ಲೆಲ್ಲ ಜನ ಇದ್ರ? ಅಕ್ಕಪಕ್ಕ ನೋಡಿದಾರ? ಮೇಡಮ್ ಅದು ಜಸ್ಟ್ 1-2 ನಿಮಿಷ ಮೇಡಮ್. ಬಂದದ್ ಗಾಡಿ ಒಂದ್ ಮನೆಗೆ ಒಳಗಡೆ ಹೊಂಟೋಗಿದೆ ಮೇಡಮ್.
ಅಂದ್ರೆ ಈ ಕಾರ್ನಲ್ಲಿ ಇದ್ದವ್ರು ಸ್ಥಳೀಯರಲ್ವಾ? ಏನ್ ಡೀಟೇಲ್ ಇದೆ? ಮಂಡ್ಯದವರು ಮೇಡಮ್, ಮಂಡ್ಯದವರು ಮೇಡಮ್, ಮಂಡ್ಯದವರು. ಹೋದ್ ಸರಿ ಬೆಂಗಳೂರವರು ಒಬ್ರು ಬ್ರಾಹ್ಮಣ್ಸ್ ಫ್ಯಾಮಿಲಿ ಬಂದಿದ್ರು ಮೇಡಮ್. ನಾವು ಅವ್ರು ಏನು ತೊಂದರೆ ಇದ್ದಂಗೆ ಸೇವ್ ಮಾಡಿದೆ ಮೇಡಮ್. ಒಬ್ರು ಸಾವಾಗ್ದಂಗೆ. ಅದ್ರ ನೆಕ್ಸ್ಟ್ ಒಬ್ರು ಇದಾದ್ರು ಅವ್ರು ಹಂಗೆ ಒಂಟಿ ಹೋಗ್ಬಿಟ್ರು ಮೇಡಮ್ ಅವರು. ನೋಡಿ, ಅಲ್ಲಿಯ ಸ್ಥಳೀಯರಿಗೆ ಗೊತ್ತಾಗ್ತಾ ಇಲ್ಲ, ಡ್ರೈವ್ ಮಾಡ್ಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ, ನಾಲೆಗೆ ಉರುಳು ಬೀಳ್ತಾರೆ ಅಂತ ಹೇಳಿದ್ರೆ ಇನ್ನು ದೂರದವರೆಲ್ಲ ಬಂದ್ರೆ ಏನ್ ಗತಿ ಅಂತ. ಅಲ್ಲ ಮೇಡಮ್, ಈಗ ನಾವು ಹೊರಗಡೆ ಬಂದವ್ರಿಗೆ ನಾವು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಬಂದಂಗೆ ಬಂದ್ಬಿಡ್ತಾರೆ ಮೇಡಮ್. ಈಗ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ಈ ಸರ್ಕಾರ ಬೇಜವಾಬ್ದಾರಿ ತಗೊಂಡ್ಬಿಟ್ಟಿದೆ ಮೇಡಮ್. ಅಲ್ಲ, ಇಲ್ಲಿ ತಡೆಗೋಡೆ ನಿರ್ಮಾಣ ಆಗ್ಬೇಕು ಅಂತ ಏನಾದ್ರು ನೀವು ಮನವಿ ಮಾಡ್ಕೊಂಡಿದ್ದೀರಾ? ತಡೆಗೋಡೆ ಮೇಡಮ್ ಒಂದ್ಸರಿ ಬಿದ್ದಾಗ ತಡೆಗೋಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಅವರು. ಅದಾದ ತಕ್ಷಣ ಅದು ಅಲ್ಲಿ ಮುಗ್ದಾಯ್ತು ಅಂತ ತಿರ್ಗಿ ಚಾಪ್ಟರ್ ಕ್ಲೋಸ್ ಮೇಡಮ್ ಅದು. ಪದೇ ಪದೇ ಹೇಳಿದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ಮೇನ್ ಆಗಿ ಇಂಪಾರ್ಟೆಂಟ್ ಏನ್ ಗೊತ್ತಾ ಮೇಡಮ್, ಇಲ್ಲಿ ರಾಜ್ಯ ಸರ್ಕಾರದವರು ಏನು ಕೇರ್ಲೆಸ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಯಾಕಂದ್ರೆ ಯಾವ್ದೇ ತರದ ಜವಾಬ್ದಾರಿ ತಗೊಂಡು ಮಾಡ್ತಾರಲ್ಲ ಮೇಡಮ್ ಇವರು. ಅಲ್ಲಿ ಸ್ಥಳೀಯ ನಾಯಕರಿಗೆ ಹೇಳಿದೀರಾ ಈ ರೀತಿ? ಅವ್ರಿಗೆ ಹೇಳ್ಬೇಕಂತಿಲ್ಲ ಬಿಡಿ, ಮಂಡ್ಯದವ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಮೇಡಮ್. ನಾವು ಒಬ್ರು ನಾಯಕರಿಗೆ ನಾವು ಹೇಳ್ಬೇಕಾದ್ರೆ ಮೇಡಮ್, ಅದು ಬೆಳಿಗ್ಗೆ ಇದ್ರೆ ಅವ್ರು ಒಂದು ಕಾನ್ಸ್ಟಿಟ್ಯೂನ್ಸಿ ಅವ್ರನ್ನ ನೋಡ್ಕೋಬೇಕಲ್ವ ಮೇಡಮ್ ಅವರು. ಹೌದು. ಹೀಗೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದ್ರೆ ಏನ್ ಕತೆ ಅಂತ ಮೇಡಮ್ ಇಲ್ಲಿ ಹೇಳ್ತಿಲ್ಲ ಮೇಡಮ್. ಇನ್ನೂ ದೊಡ್ಡದಾಗಿ ಅನಾಹುತ ಆಗುತ್ತೆ ಮೇಡಮ್ ಇದಂತೂ. ಯಾಕಂದ್ರೆ ಇದರಲ್ಲಿ 3000 ಕ್ಯೂಸೆಸ್ ನೀರು ಹೋಗ್ತಾ ಇರೋದು ಮೇಡಮ್. ಇಲ್ಲಿ ಒಂದು ಕಮ್ಮಿ ಅಂತಂದ್ರೆ ಒಂದು 400 ಸ್ಪೀಡ್ ಅಲ್ಲಿ ಹೋಗ್ತದೆ ಮೇಡಮ್ ನೀರು. ಇವಾಗ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ ರವಿ ಅವ್ರೆ, ಆಮೇಲೆ ಆ ರೋಡ್ ಅಲ್ಲಿ ಇನ್ನೂ ಕೂಡ ವಾಹನ ಸಂಚಾರ ಆಗ್ತಾ ಇದೆ ಅಥವಾ ಬ್ಲಾಕ್ ಏನಾದ್ರು ಮಾಡಿದಾರಾ ಏನು? ಮೇಡಮ್ ಹಂಗೂ ವೆಹಿಕಲ್ಗಳು ಹೋಯ್ತಾ ಇದಾವೆ. ಯಾರು ಜನ ಫುಲ್ ಕ್ರೌಡ್ ಇದೆ, ಆದ್ರೂ ವೆಹಿಕಲ್ಗಳು ನೋಡಿ ಇಲ್ಲಿ ಹೆಂಗೆ ತುಂಬಾ ಹಿಂಸೆ ಆಗ್ತದೆ ಮೇಡಮ್. ಈಗ ಯಾರು ಬಂದ್ಬಿಡ್ತು ಅಂತಂದ್ರೆ ಒಂದ್ ಗಾಡಿ ಬತ್ತು ಅಂದ್ರೆ ಇನ್ನೊಂದ್ ಗಾಡಿ ಪಾಸ್ ಮಾಡಕ್ ಆಗಲ್ಲ ಮೇಡಮ್ ಅದು. ಅದಕ್ಕೇನ್ ಪರ್ಯಾಯ ರೂಟ್ ಅಂತ ಏನಿಲ್ವಲ್ಲ? ಇವಾಗ ಯಾವ್ದಕ್ ಸಂಪರ್ಕ ಮಾಡುದು? ಇವಾಗ ನಾಲೆ ಪಕ್ಕದ ರೋಡ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತದು ಮೇಡಮ್? ಅದು ಪಾಂಡುಪುರ ಟು ಮಂಡ್ಯ ಮೇಡಮ್ ಅದು ರೋಡ್ ಇರೋದು. ಅದು ಒಂದೇ ರೋಡು, ಬೇರೆ ಪರ್ಯಾಯ ಏನಿಲ್ಲ ಅದಕ್ಕೆ? ಪರ್ಯಾಯ ಏನಿಲ್ಲ ಮೇಡಮ್. ಅದು ರೋಡ್ ಮೊದ್ಲು ಮಾಡ್ಬೇಕಾದ್ರೆ ಅವರು ರೋಡ್ ಅವರ ಕಾವಲಿ ಪಕ್ಕಕ್ಕೆ ಇರುವಂತ ರೋಡ್ ಕ್ಲೋಸ್ ಮಾಡಿ ಅದರಿಂದ ವಿಸಿ ನಾಲೆ ಅದು ಇನ್ನೂ 150 ಅಡಿ ಜಾಗ ಇದೆ ಮೇಡಮ್. ಆ ಕಡೆ ಮಾಡ್ಬೇಕು ಅಂತ ಇದ್ದು ಮೇಡಮ್. ಇವರು ಸ್ಥಳೀಯವಾಗಿ ಏನ್ ಮಾಡಿದ್ರು ಅಂತಂದ್ರೆ ಇವ್ರದೇ ರಾಜಕೀಯ ಅಲ್ವಾ, ಎಲ್ ಬೇಕಲ್ಲಿ ರೋಡ್ ಮಾಡ್ಕೊಂಡು ಬಿಲ್ ತಕೊಂಡ್ರು ಅಷ್ಟೇ ಮೇಡಮ್. ಇಲ್ಲಿ ಇರುವಂತದ್ದು ರೋಡ್ ಖಾಲಿ ಜಮೀನ್ ಬೇಜಾನ್ ಇದೆ ಮೇಡಮ್. ನಾಳೆ ರೋಡ್ ಆದ್ರೂ ಚೆನ್ನಾಗಿದೆಯಾ? ರೋಡ್ ಚೆನ್ನಾಗಿದೆಯಾ? ಈಗ ಮಾಡಿದ್ರು ಮೇಡಮ್. ಅದು ಅದೇ ಹೇಳ್ತಲ್ಲ ಮೇಡಮ್, ಎಲೆಕ್ಷನ್ ಮುಂಬಾರದಲ್ಲಿ ಮಾಡಿದ್ರು. ಅದು ಎಲೆಕ್ಷನ್ ಮುಂಬಾರದಲ್ಲಿ ಮಾಡಿದ್ರು. ಈಗ ಅದು ತಡೆಗೋಡೆ ಇಲ್ಲ, ಏನಿಲ್ಲ ಮೇಡಮ್. ಎಲ್ಲ ಹಾಳು ಬಿದ್ದೋಗಿ ಎಲ್ಲ ಹೋಗ್ತಾ ಇದಾರೆ, ಜನಗಳು ಸಾಯ್ತಾ ಇದಾರೆ ಮೇಡಮ್. ತುಂಬಾ ಅನಾಹುತ. ಯಾಕಂದ್ರೆ ಈಗ ಮಕ್ಕಳುಗಳು ಸಣ್ಣ ಶಾಲೆ ಮಕ್ಕಳುಗಳು ಬೆಳಗಿನ ಸಾಯಂಕಾಲದಕ್ಕೆ ಮೇಡಮ್ 9 ಗಂಟೆ ಹೊತ್ತಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 15 ಗಾಡಿ ಬರ್ತದೆ ಮೇಡಮ್. ಓಕೆ, ಥ್ಯಾಂಕ್ ಯು ರವಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅಲ್ಲಿ ರೋಡ್ನ ಇತ್ತೀಚೆಗೆ ಮಾಡಿದಾರಂತೆ, ಬೇರೆ ಪರ್ಯಾಯ ರೋಡ್ ಕೂಡ ಇಲ್ಲ. ಈ ನಡುವೆ ಮತ್ತೊಂದು ಅವಘಡ ಸಂಭವಿಸಿ ಹೋಗಿದೆ. 4 ಜನ ಕಾರ್ನಲ್ಲಿದ್ರು, ಅದರಲ್ಲಿ 2 ಪತ್ತೆ ಇಲ್ಲ. ಒಬ್ರು ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರನ್ನ ಸ್ಥಳೀಯರೇ ಕಾಪಾಡಿದ್ದಾರೆ. ಸ್ಥಳೀಯರೇ ಹೇಳ್ತಾ ಇದ್ರು, ನೋಡ್ತಿದ್ದಂತೆ 2 ನಿಮಿಷದಲ್ಲಿ ಕಾರ್ ಬಿದ್ದು ಹೋಯ್ತು ನಾಲೆಗೆ ಅಂತ ರವಿ ಅವರು ಮಾತನಾಡ್ತಾ ಇದ್ರು. ಅಲ್ಲಿಯ ಸ್ಥಳೀಯರವರು ಹಾಗೆ ಈ ಘಟನೆಯನ್ನ ನೋಡಿದಾರವರು. ಈ ಹಿಂದೆ ಒಂದು ಘಟನೆ ಆದಾಗ ತಡೆಗೋಡೆಯನ್ನ ನಿರ್ಮಿಸ್ತೀವಿ ಅಂತ ಹೇಳಿದ್ರಂತೆ. ಆ ನಂತರದಲ್ಲಿ ಅದ್ರ ಬಗ್ಗೆ ಯೋಚನೆನೇ ಇಲ್ಲ, ಅದ್ರ ಬಗ್ಗೆ ಮಾತೂ ಇಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದ ಅಪಘಾತ ಆದಾಗ ಬರ್ತಾರೆ, ನೋಡ್ತಾರೆ, ಮಾತನಾಡ್ತಾರೆ, ಹೊರತುಪಡಿಸಿದ್ರೆ ಅದನ್ನ ಫಾಲೋ ಅಪ್ ಮಾಡಲ್ಲ. ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಇಂಥ ದೊಡ್ಡ ದುರಂತ ನಡೀತಾನೆ ಇರಲಿಲ್ಲ ಅನ್ನೋದು ಅಲ್ಲಿಯ ಸ್ಥಳೀಯರ ಮಾತು. ಈ ರೋಡ್ ಬಿಟ್ಟು ಬೇರೆ ರೋಡಲ್ಲಿ ಹೋಗೋದಕ್ಕಾಗತ್ತಾ? ಇಲ್ಲ. ಈಗಲೂ ಕೂಡ ಈ ಅವಘಡ ಆದ ನಂತರದಲ್ಲೂ ಕೂಡ ಇದೇ ರೋಡ್ನಲ್ಲಿ ವಾಹನಗಳ ಸಂಚಾರ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅವಾಗಲೇ ನೀವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ, ಹಾಗೆ ಸ್ಥಳೀಯರೊಬ್ಬರು ಮಾತನಾಡ್ತಾ ಇದ್ರು, ಇದಕ್ಕೇನು ಪರ್ಯಾಯ ವ್ಯವಸ್ಥೆ ಅಂತ ಇಲ್ಲ, ದಿನನಿತ್ಯ ವಿದ್ಯಾರ್ಥಿಗಳು ಓಡಾಡ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತೆ, ಆದ್ರೂ ಕೂಡ ಇಂಥ ನಿರ್ಲಕ್ಷ್ಯ ಯಾಕೆ ಅಂತ ಮನವಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ? ಚೈತ್ರ, ಪದೇ ಈ ರೀತಿ ಇನ್ಸಿಡೆಂಟ್ಗಳು ಆದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು ಆ ಒಂದು ಸ್ಥಳಕ್ಕೆ ಬಂದು ಆ ನಂತರದಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ತಡೆಗೋಡೆಗಳನ್ನ ಕೂಡ ಮಾಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಆದ್ರೆ ಆ ಇನ್ಸಿಡೆಂಟ್ ಆಗಿ ಅದು ಮಾಸ್ ನಂತರದಲ್ಲಿ ಯಾರು ಕೂಡ ಅದನ್ನ ಮುಂದುವರಿಸುವಂತಿದ್ದಿಲ್ಲ.
ಈ ರೀತಿ ಇನ್ಸಿಡೆಂಟ್ಗಳು ಪದೇ ಪದೇ ಕೂಡ ನಡೀತಿರುವಂತ ಕಳೆದ 3 ವರ್ಷಗಳಿಂದಲೂ ಕೂಡ ಈ ರೀತಿಯ ಇನ್ಸಿಡೆಂಟ್ಗಳು ಪದೇ ಪದೇ ನಡೀತವೆ. ಕಳೆದ ಕೆಲವು ದಿನಗಳ ಹಿಂದಲೂ ಕೂಡ ಶ್ರೀರಂಗಪಟ್ಟಣ ತಾಲೂಕಿನ ಬನಘಟ್ಟ ಅಂತ ಅಲ್ಲೂ ಕೂಡ 5 ಕೂಡ ಇದೇ ವಿಸಿ ನಾಲೆಗೆ ಬಿದ್ದು ಸಾವನ್ನಪ್ಪಿದ್ರು. ಮಂಡ್ಯ ತಾಲೂಕಿನ ಇದೀಗ ಇನ್ಸಿಡೆಂಟ್ ಏನ್ ನಡೆದಿದೆ ಬನಘಟ್ಟ ಅಂತ, ಅಲ್ಲೂ ಕೂಡ 6 ತಿಂಗಳ ಹಿಂದೆ ಕೂಡ ಒಂದು ಕಾರು ಬಿದ್ದಿ 3 ಕೂಡ ಸಾವನ್ನಪ್ಪಿರುವಂತದ್ದು. ಆ ನಂತರದಲ್ಲಿ ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ವಿಸಿ ನಾಲೆ ಮಂಡ್ಯ ತಾಲೂಕಿನ ಮಂಡ್ಯ ಜಿಲ್ಲೆಯಾದ್ಯಂತ ಸುಮಾರು 100 ಕಿಲೋಮೀಟರ್ ಕೂಡ ಹರಿಯುತ್ತೆ. ಬಹಳ ಪ್ರಮುಖ ಸ್ಥಳಗಳಲ್ಲಿ ತಡೆಗೋಡೆ ಬೇಕು ಅನ್ನೋಂಥದ್ದು ಕೂಡ ಸ್ಥಳೀಯರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ತಡೆಗೋಡೆಗಳನ್ನ ನಿರ್ಮಾಣ ಮಾಡದಂತ ಹಿನ್ನೆಲೆಯಲ್ಲಿ ಈ ರೀತಿ ಅವಘಡಗಳು ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರಾತ್ರಿಯ ವೇಳೆಗಳಲ್ಲಿ ರಸ್ತೆ ತಿರುವಿನಲ್ಲಿ ಆ ಒಂದು ತಡೆಗೋಡೆ ಇಲ್ಲಂತ ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಕೂಡ ನಡೆದಿರುವಂತದ್ದು. ಅದೇ ರೀತಿ ಇವತ್ತು ಕೂಡ ಇವರೆಲ್ಲರೂ ಕೂಡ ಹಾಲಳ್ಳಿಯ ನಿವಾಸಿಗಳು ಸಾಕಷ್ಟು ಸ್ನೇಹಿತರು ಪಾಂಡವಪುರದಲ್ಲಿ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ ಮಂಡ್ಯಕ್ಕೆ ಬರ್ತಿದ್ದಂತಹ ಸಂದರ್ಭದಲ್ಲಿಯೇ ಈ ಇನ್ಸಿಡೆಂಟ್ ಕೂಡ ನಡೆದಿರುವಂತದ್ದು. ಈಗ ಒಬ್ಬನನ್ನ ರಕ್ಷಣೆ ಮಾಡ್ಯಾರ, ಒಬ್ಬನ ಜೀವ ಕೂಡ ಹೋಗಿದೆ. ಇನ್ನಿಬ್ರು ಕೂಡ ಕಾರಿನಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ನೀರು ಸಾಕಷ್ಟು ರಭಸವಾಗಿದೆ. ಈಗಾಗಲೇ ಸ್ಥಳಕ್ಕೆ ಶಿವಳ್ಳಿ ಪೊಲೀಸರಾಗಿರ್ಬೋದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಕಾರನ್ನ ಲಿಫ್ಟ್ ಮಾಡಬೇಕು, ಕಾರೊಳಗೆ ಅಥವಾ ಅವ್ರೇನಾದ್ರು ಮೃತದೇಹಗಳಿದಾವ ಅಥವಾ ಕಾರಿಂದ ಹೊರಗೆ ಹೋಗಿದಾವ ಅಂತ ಕೂಡ ತಿಳಿದು ಬರ್ತಾ ಇಲ್ಲ. ಕಾರು ಮೇಲಕ್ಕೆ ಎತ್ತಿದ ನಂತರದಲ್ಲಿ ಅವರಿಬ್ಬರು ಕೂಡ ತಿಳಿದು ಬರುವಂತದ್ದು. ಆದ್ರೆ ಸ್ಥಳೀಯರು ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ವಿಸಿ ನಾಲೆಗೆ ತಡೆಗೋಡೆ ಇಲ್ಲದಂತ ಹಿನ್ನೆಲೆಯೇ ಈ ರೀತಿಯ ಇನ್ಸಿಡೆಂಟ್ ನಡೆದಿದೆ ಅಂತಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಚಿತ್ರ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ.